ಇವಾಗ ದೊಡ್ಡವನಾಗ್ಬಿಟ್ಟಿದ್ಯಾ, ಏನ್ ಮಾಡ್ತಿದ್ಯಾ? ನಾನು ಇವಾಗ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ದೊಡ್ಡ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆಯ್ತಪ್ಪ. ಎಲ್ಲಿಗೆ ಹೋಗ್ತಿದ್ದೀರಾ ಅಜ್ಜಿ? ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀನಪ್ಪ. ಸರಿ ಅಜ್ಜಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು? ಚೆನ್ನಾಗಿದ್ದೀನಿ. ಏನು ಇಷ್ಟು ದಿನ ಆಯ್ತು ನೀನು ನೋಡಿ? ಕೆಲಸಕ್ಕೆ ಹೋಗ್ಬೇಕು. ಚೆನ್ನಾಗಿದ್ದೀನಿ. ಸರಿ, ನೀನು ಓಟ್ ಹಾಕ್ತಾ? ನನಗೆ ಓಟ್ ಹಾಕೋದನ್ನೇ ಇಷ್ಟ ಇಲ್ಲ. ನೀನು? ನಮ್ಮ ಅಂತಿಲ್ಲ, ಯಾರು ಹಾಕಿದ್ರು ನಮ್ಗೆ ಏನ್ ಮಾಡ್ತಾರ ಅವರು? ಹೌದು, ಓಟ್ ಹಾಕ್ತೀನಿ ಅಂತೆ, ಓಟ್ ಹಾಕಿಲ್ಲ ಅಂದ್ರೂ ಅಂತೆ. ತುಂಬಾ ಬೇಜಾರಾಗ್ತದೆ. ತುಂಬಾ ದಿವಸ ಆಯ್ತು ಟ್ರಿಪ್ ಹೋಗಿ. ಬಾ ಹೋಗಿ ಮಜಾ ಮಾಡೋಣ. ಹೌದು, ನಾನು ಬರ್ತೀನಿ. ಬಾ. ಇವರೇನಾ? ಪಾರ್ಟಿ ಬಿಟ್ಕೊಂಡೆ ಮಾತಾಡ. ಒಂದು ನಿಮಿಷ ಕಾಲ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ. ನಾನು ಲೊಕೇಶನ್ ನಿಮಗೆ ಶೇರ್ ಮಾಡ್ತೀನಿ. ಓ ಸಾರಿ. ಅಯ್ಯೋ ಅಜ್ಜಿ ಬಿಟ್ಬಿಟ್ಟೆಲ್ಲ. ಆಯ್ತಾ ಅಜ್ಜಿ? ಸ್ವಲ್ಪಪ್ಪ. ಅವಲ್ಲಿ ಅಜ್ಜಿ ನೀರು ಕುಡೀರಿ. ಆಯ್ತಾ ಅಜ್ಜಿ? ಸ್ವಲ್ಪಪ್ಪ. ರಾಗಿ ಮುದ್ದೆ ತಿಂದು ಬೆಳೆದ ದೇವರು, ನೋವಾದರೂ ತಡ್ಕೋತೀನಿ. ಎಲ್ಲ ಅಜ್ಜಿ ಹೋಗ್ತಾ ಇದ್ದೀರಾ? ಓಟ್ ಹಾಕಕ್ಕೆ ಹೋಗ್ತಾ ಇದ್ದೀನಪ್ಪ. ಯಾಕೆ ಅಜ್ಜಿ ನೀವು ಒಬ್ಬರೇ ಈ ಊರಿ ಬಿಸಿಲಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮ ಮಗ ನಮ್ಮ ಮೊಮ್ಮಗ ನಾನು ಕರ್ಕೊಂಡು ಬರ್ಬೇಕಾಯ್ತಿಲ್ಲ ಅಜ್ಜಿ? ನನ್ ಮಗ ಕೆಲ್ಸಕ್ಕೆ ಹೋಗಿದ್ದಾನೆ, ಯಾವಾಗ ಬರ್ತಾನೋ ಗೊತ್ತಿಲ್ಲ. ನಮ್ಮ ಮೊಮ್ಮಗ ಮುದೇವಿ ಮೊಬೈಲ್ ನಲ್ಲೇ ಬಿದ್ದಿದ್ದಾನೆ. ಕರೆದು ಕರೆದು ಸಾಕಾಗೋಯ್ತು. ಸ್ವಲ್ಪ ಕರ್ಕೊಂಡೋಗಿ ಬಿಟ್ಟಿಯಪ್ಪ. ಬನ್ನಿ ಅಜ್ಜಿ, ಬಿಡ್ತೀನಿ. ನಮ್ಮ ಕಾಲದಲ್ಲಿ ರಾಜರು ಜನರನ್ನು ಚೆನ್ನಾಗಿ ನೋಡ್ಕೊಂಡಿದ್ದರು. ಈಗ ಪ್ರಜಾಪ್ರಭುತ್ವ ಅಂತೆ. ಹೌದಜ್ಜಿ, ನಿಮ್ ಕಾರಣೆ ತುಂಬಾ ಚಂದ. ಈಗಿರೋ ಮಕ್ಕಳು ಮಾತೇ ಕೇಳಲ್ಲ. ಹೌದಪ್ಪ. ನನ್ನ ಓಟು ಬೇರೆಯವರಿಗೆ ಬಳಸಬಾರದು ಎಂದು ನಾನೇ ಬಂದೆ. ನೀನ್ ಓಟ್ ಹಾಕ್ತಾ? ಇಲ್ಲ ಅಜ್ಜಿ, ಬನ್ನಿ ಓಟ್ ಹಾಕೋಣ. ಹೀಗೆ ಅಂತ ಅಜ್ಜಿ ಓಟ್ ಹಾಕಕ್ಕೆ ಪೋಲಿಂಗ್ ಸ್ಟೇಷನ್ ಬಂದವ್ರೆ. ಅಲ್ಲಿ ಎನ್ಯುಮರೇಟರ್ ಅಜ್ಜಿಯ ID ಕಾರ್ಡ್ ಮತ್ತು ಮಿಕ್ಕಿದೆಲ್ಲ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡ್ತಾ ಇದ್ದಾರೆ. ವಯಸ್ಸಾಗಿರೋ ಅಜ್ಜಿ ಜೊತೆಗೆ ವಯಸ್ಸಾಗಿರೋ ಅದು ಆ ತಾತಪ್ಪ ಕೂಡ ಓಟ್ ಹಾಕಕ್ಕೆ ಹೋಗಿದ್ದಾರೆ. ವಯಸ್ಸಲ್ಲೇ ಇರುವಂತ ಈ ಇಬ್ರು ಹುಡುಗರು ಮತ್ತೆ ಸೆಲ್ಫಿ ಹಿಡಿತಾ ಬಿದ್ದರೂ ಕೂಡ ಓಟ್ ಹಾಕಿಲ್ಲ. ನಾನು ಓಟ್ ಹಾಕಿದ್ದೀನಿ, ನೀವು? ನಾನು ಓಟ್ ಹಾಕಿದ್ದೀನಿ, ನೀವು? ಮತ ಚಲಾಯಿಸುವುದು ನಮ್ಮೆಲ್ಲರ ಹಕ್ಕು. ನಾವೆಲ್ಲರೂ ಒಳ್ಳೆಯ ನಾಯಕರನ್ನು ಆರಿಸಬೇಕು. ಈಗ ನಿಮಗೆ ಮತ ಚಲಾಯಿಸಿ ಮತ ಹಾಕುವುದು ನಮ್ಮ ನಿಮ್ಮೆಲ್ಲರ ಹಕ್ಕು. ಓಟ್ ಹಾಕಕ್ಕೆ ರಜಾ ಕೊಟ್ಟಾಗ ಯಾವ್ಯಾವ ಸಿಗುತ್ತಲ್ಲ, ನೀವೆಲ್ಲರೂ ನಿಮ್ಮ ಓಟ್ನ ಹಾಕಲೇಬೇಕು. ಕಾಸ್ಟಿಂಗ್ ವೋಟ್. ಹಾಗೆ ಇದರಲ್ಲಿ ನಿಮ್ಗೆ ಮೆಸೇಜ್ ಸಿಕ್ತು, ಯಾರಾದ್ರೂ ಒಬ್ಬ ಒಳ್ಳೆ ವ್ಯಕ್ತಿಗೆ ಅವ್ರ ಹಿನ್ನೆಲೆ ನೋಡಿ ಓಟ್ ಹಾಕ್ಬೇಕು. ರೌಡಿಗೆ, ಕೇಡಿಗೆ, ರೌಡಿ ಬ್ಯಾಕ್ಗ್ರೌಂಡ್ ಇರೋರಿಗೆ ಓಟ್ ಹಾಕ್ಬಾರ್ದು. ಹಾಗೆ ವಯಸ್ಸಲ್ಲಿರೋರು ಏನಾದ್ರೂ ಕೈಯಲ್ಲಿ ದುಡ್ಡು ಕೊಟ್ರೆ ಮಾತ್ರ ಓಟ್ ಹಾಕ್ಬೇಕು, ಇಲ್ಲದಿದ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವರಲ್ಲಿ ಒಂದು ಮಾನವೀಯತೆ ಸತ್ತೋಗಿದೆ.